ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಆರ್ ಟಿ ಒದವರು ಬೈಕ್ಗಳನ್ನೆಲ್ಲ ಸೀಸ್ ಮಾಡಿರೋದು ನೀವು ಕೂಡ ನೋಡಿರೋ ಅಂತ ಅಂದರೆ ಒಂದು 250 ಬೈಕ್ಗಿಂತ ಜಾಸ್ತಿ ಸೀಸ್ ಮಾಡಿದ್ರು. ಆ ಬೈಕೆಲ್ಲ ಏನಾದವು, ಬೈಕೆಲ್ಲ ರಿಲೀಸ್ ಮಾಡಿದ್ರ ಇಲ್ಲ ಆರ್ ಟಿ ಒದವರು ಸೀಸ್ ಮಾಡ್ಕೊಂಡ್ರ ಅಲ್ಲೇ ಇಟ್ಕೊಂಡಿದ್ರ, ಇದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಅಂದರೆ ಒಂದೊಂದು ಆರ್ ಟಿ ಒದಲ್ಲಿ ಒಂದೊಂದು ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಏನು ಹೇಳಬೇಕು ಅಂತ ಅಂದರೆ HSR ಲೇಔಟಲ್ಲಿ ಬಿಟ್ಟಿಲ್ಲ, ಯಾವ ಬೈಕ್ಗಳನ್ನು ಬಿಟ್ಟಿಲ್ಲ. ಇನ್ನೂ ಒಂದು 2 ದಿವಸ 3 ದಿವಸ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಬಟ್ ಈಗ ಬಿಟ್ಟಿರೋದೆಲ್ಲಪ್ಪ ಅಂತ ಅಂದರೆ ರಾಜಾಜಿನಗರ ಆರ್ ಟಿ ಒದಲ್ಲಿ ಬೈಕ್ಗಳನ್ನೆಲ್ಲ ಬಿಟ್ಟಿದ್ದಾರೆ. ಅಂದರೆ ಒಂದೊಂದೇ ನಾನು ನಿಮಗೂ ಕೂಡ ಇವಾಗ ತಿಳಿಸ್ತಾ ಹೋಗ್ತೀನಿ. ಇವಾಗ ಅಂದರೆ ಒಬ್ಬರು ಬೈಕ್ ಟ್ಯಾಕ್ಸಿ ರೈಡರ್ ನನಗೆ ಸಿಕ್ಕಿದ್ರು. ಬೈಕ್ ಟ್ಯಾಕ್ಸಿ ರೈಡರು ಅವರೇ, ಅಂದರೆ ಅವ್ರದ್ದು ಬೈಕ್ ಹಿಡ್ದಿದ್ದಾರೆ. ಅವ್ರು ಬೈಕ್ ಹಿಡ್ದಾದ್ಮೇಲೆ ಅವರು ಬೈಕ್ನ ಬಿಡಿಸ್ಕೊಂಬಂದಿದ್ದಾರೆ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಈಗ ರ್ಯಾಪಿಡ್ ಆಫೀಸ್ಗೆ ಓಡಾಡ್ತಾ ಇದ್ದಾರೆ. ಅಂದರೆ ಅವರು ವ್ಯಾಲಿಟಿಗೆ ಬರಬೇಕಲ್ಲ ಅಮೌಂಟು, ಅದರಿಂದಾಗಿ ರ್ಯಾಪಿಡ್ ಆಫೀಸ್ಗೆ ಅವರು ಓಡಾಡ್ತಾ ಇದ್ದಾರೆ. ಅಂದರೆ ಅವರೇ ಹೇಳಿದರು, ಬನ್ನಿ ಇದನ್ನು ಕೊಡಿ, ನಾವು ವ್ಯಾಲೆಟಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರಂತೆ. ಅದರಿಂದಾಗಿ ಅವರು ರ್ಯಾಪಿಡ್ ಆಫೀಸ್ಗೆ ಹೋಗೋಕ್ಕೆ ಟ್ರೈ ಮಾಡ್ತಾರೆ. ಮೊದಲನೇದಾಗಿ ಏನು ಹೇಳಬೇಕು ಅಂತ ಅಂದರೆ ಫಸ್ಟು ಇದನ್ನು ಒಂದು ಸ್ಕ್ರೀನಲ್ಲಿ ನಾನು ನಿಮ್ಗೆ ಹಾಕಿರ್ತೀನಿ, ಇದನ್ನು ನೀವು ಫಸ್ಟು ನೋಡ್ಕೊಂಬಿಡಿ. ಅಂತ ಅಂದರೆ ಇವಾಗ ಆರ್ ಟಿ ಒದವರು ಬೈಕ್ ಹಿಡಿದ್ರಲ್ಲ, ಬೈಕ್ ಹಿಡಿದಾಗ ಫಸ್ಟು ಏನೆಲ್ಲ ಹಾಕಿದ್ದಾರೆ ಅಂತ ಅಂದರೆ ಫೈನ್ ಏನೇನು ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಒಂದೊಂದೇ ನೋಡ್ಕೊತಾ ಹೋಗೋಣ. ಮೊದಲನೇದಾಗಿ ನೋಡಿ, ತೆರಿಗೆ ಪಾವತಿಸಿದ್ದು ಅದು LTT ಅಂತ ಇದೆ. ಅದರಿಂದಾಗಿ ಏನಂತ ಅಂದರೆ ಲೈಫ್ ಟೈಮ್ ಕಟ್ಬಿಟ್ಟಿರ್ತಾರೆ. ಅದು ಏನು ಕಟ್ಟಂಗೇನಿಲ್ಲ. ಆಮೇಲಿಂದ ಆರ್ ಸಿ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ತಿಳಿಸಿದ್ದಾರೆ. ಆಮೇಲಿಂದ ಇನ್ಶೂರೆನ್ಸ್ ಇಲ್ಲ ಗೈಸ್. ಇನ್ಶೂರೆನ್ಸ್ ಇಲ್ದಿರೋದಕ್ಕೆ ಏನು ಮಾಡಿದ್ದಾರೆ ಅಂತಂದ್ರೆ 1000 ಫೈನ್ ಹಾಕಿದ್ದಾರೆ. ಆಮೇಲೆ ಇನ್ನು ವಾಯು ಮಾಲಿನ್ಯ ಅಂತ ಅಂದರೆ ಎಮಿಷನ್ ಟೆಸ್ಟ್ ಮಾಡಿಸಿಲ್ಲ ಇವರು. ಎಮಿಷನ್ ಟೆಸ್ಟ್ ಮಾಡಿಸಿದ್ದಕ್ಕೆ 1500 ಫೈನ್ ಹಾಕಿದ್ದಾರೆ. ಆಮೇಲಿಂದ ಇದ್ಯಾವುದೋ ಅದು ಗೊತ್ತಿಲ್ಲ ಬಿಡಿ. ಇನ್ನೊಂದು ಲಾಸ್ಟಿಗೆ ನೀವು ಗಮನಿಸ್ಬೇಕಾಗಿರೋದು, ಈ ಕೈಯಲ್ಲಿ ಬರೆದಿದ್ದಾರೆ ನೋಡಿ, ರಿಜಿಸ್ಟ್ರೇಷನ್ ವೈಲೇಷನ್ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಬರ್ತಿರಲ್ಲ, ಅದು ಮೇಯ್ನು. ಅದು 5000. ಈಗ ಬೈಕ್ ಟ್ಯಾಕ್ಸಿ ಏನಾದ್ರು ನೀವು ಮಾಡ್ತಾ ಇದ್ದೀರಾ ಅಥವಾ ರ್ಯಾಪಿಡೋ ಊಬರ್ ಯಾವ್ದಾದ್ರು ಆಗಲಿ ನೀವು ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಮಗೆ ಮೇಯ್ನ್ ಫೈನ್ ಎಷ್ಟಪ್ಪ ಅಂತ ಅಂದರೆ 5000 ಅಷ್ಟೇ. ಈಗ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋರಿಗೆ 5000 ಫೈನು. ಇದು ಮೇಲೆ ಏನೇನು ಬಂದಿದೆಯೋ ಅದೆಲ್ಲ ಎಕ್ಸ್ಟ್ರಾ. ಅದು ಅಂದರೆ ನೀವು ನಿಮ್ಮ ತಪ್ಪಿಂದ ಮಾಡಿರೋದು, ಅಂದರೆ ನಿಮ್ಮ ಇನ್ಶೂರೆನ್ಸ್ ಆಗಲಿ ಅಥವಾ ನಿಮ್ಮ ಬೈಕ್ ಲೈಸೆನ್ಸ್ ಆಗಲಿ ಏನಿಲ್ಲ ಅಂತ ಅಂದರೂ ಅದು ನಿಮ್ಮ ಫಾಲ್ಟ್. ಅದು ನಿಮ್ಮ ಫಾಲ್ಟ್ ಆಗಿರೋದ್ರಿಂದ ಅದು ನಿಮಗೆ ಬರಲ್ಲ. ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋದಕ್ಕೆ ಎಷ್ಟು ಫೈನ್ ಬಂದಿದೆ ಅಂತ ಅಂದರೆ, ಇದೇನು ಗೈಸ್ ಲಾಕ್ ಆಗೋಯ್ತು, ಓಪನ್ ಆಗ್ತಾಯಿಲ್ಲ. ನೋಡಿ ಎಷ್ಟಾಗಿದೆ ಅಂತ ಅಂದರೆ ಇವಾಗ ಅಷ್ಟಾಗಿದೆ. ಈಗ ಮೇಲೆ ಏನೇ ಬಂದ್ರಿ, ಈಗ ಇನ್ಶೂರೆನ್ಸಿಂದ ಆಗಲಿ, ಗಾಡಿದಲ್ಲಿ ಏನೋ ಪ್ರಾಬ್ಲಮ್ ಇರಲಿ, ಮಿರರ್ ಇರಲಿ, ಇದೆಲ್ಲನೂ ಕೂಡ ಅಷ್ಟೇ ಸ್ಟಾರ್ಟಿಂಗ್ ಎಲ್ಲ ಎಂಟ್ರಿ ಮಾಡಿದರೆ. ಬಟ್ ನೀವು ಏನೇನು ಡಾಕ್ಯುಮೆಂಟ್ ಕೊಡ್ತೀರಾ ಆ ಡಾಕ್ಯುಮೆಂಟಿಂದೆಲ್ಲ ಇಲ್ಲಿ ಮೈನಸ್ ಮಾಡಿ ಕೊಡ್ತಾರೆ. ಅಂದರೆ ನಿಮಗೆ 5000 ಅಂತೂ ಫಿಕ್ಸ್. ಇದು ಬೈಕ್ ಟ್ಯಾಕ್ಸಿ ಮಾಡಿದಿರ ಅಂತ ಅಂದರೆ 5000 ಫಿಕ್ಸು. ಈಗ ರ್ಯಾಪಿಡೋ ಕಂಪ್ನಿಯವನು ಹೇಳ್ತಾ ಇರೋದು ಅಷ್ಟೇ, ಅದು 5000 ಏನಾಗಿದೆ ಅದನ್ನು ನಾವು ಕ್ಲೈಮ್ ಮಾಡಿಬಿಟ್ಟು ನಾವು ನಿಮ್ಮ ವ್ಯಾಲೆಟ್ಗೆ ಹಾಕ್ತೀವಿ, ನೀವೇನು ಚಿಂತೆ ಮಾಡಬೇಡ್ರಿ ಅಂತ ಹೇಳ್ಬಿಟ್ಟು ರ್ಯಾಪಿಡೋ ಕಂಪ್ನಿಯವ್ರು ಹೇಳ್ತಾ ಇದ್ದಾರೆ. ಆ 5000 ಅಷ್ಟೇ ಕೊಡೋದವರು. ಈಗ 8000 ಬಿಲ್ ಆಗೋಗೈತೆ ಮೇಡಮ್ ನಂದು, ಆಮೇಲೆ ನಂದು 20,000 ಬಿಲ್ ಆಗೋಗೈತೆ ಅಂತ ಹೇಳ್ಬಿಟ್ಟು ನೀವು ತೊಗೊಂಡೋದ್ರೆ ಅಲ್ಲಿ ಕೊಡಲ್ಲ. ಬೈಕ್ ಟ್ಯಾಕ್ಸಿಗೆ ಬಂದಿರೋ ಬಿಲ್ ಎಷ್ಟು? 5000. ಇನ್ನೇನೇ ಆದರೂ ನಿನ್ನ ಗಾಡಿಯ ವೈಲೇಷನ್ ಏನಿದೆಯೋ ಅದಷ್ಟೇ ನೀನೇ ಕಟ್ಕೊಬೇಕಾದೆಲ್ಲ, ಮಿಕ್ಕಿದೆಲ್ಲ ಅಷ್ಟೇ. ಈಗ ರ್ಯಾಪಿಡೋ ಕಂಪ್ನಿ ಕೊಡ್ತೀನಿ ಅಂತ ಹೇಳ್ತಾರೆ. ಬಟ್ ಇನ್ನೊಂದು ಏನಂತಾರೆ, ಫೈನ್ ನೀವೇ ಕಟ್ಟೋಗ್ಬೇಕು. ನೀವು ಫೈನ್ ಕಟ್ಟೋದ್ಮೇಲಿಂದ ಇದೆಲ್ಲ ಆಗುತ್ತೆ. ನೀವು ಫೈನ್ ಕಟ್ಟದಲ್ಲೇ ಆಗಲ್ಲ. ಫಸ್ಟು ನೀವು ಎಷ್ಟೇ ಫೈನ್ ಹಾಕೋರು ಕೂಡ ಅಷ್ಟು ಫೈನ ನೀವು ಕ್ಲಿಯರ್ ಮಾಡ್ಕೊಂಡು ಹೋಗಬೇಕು. ಇನ್ನೊಬ್ರದ್ದು ಯಾವುದೋ ಪಾಪ 20,000 ಫೈನ್ ಹಾಕಿದ್ರಂತೆ. ಅಂದರೆ ಅವ್ರ ಗಾಡೀಲಿ ಏನೂ ಇರಲಿವಂತೆ, ಅದರಿಂದಾಗಿ ಅವ್ರಿಗೆ 20,000 ಹಾಕಿದರೆ. ನೆಕ್ಸ್ಟ್ ಇನ್ನೊಂದು ಹೇಳಬೇಕು ಏನು ಅಂತ ಅಂದರೆ, ಇವಾಗ ಗೊತ್ತಾ, ಈಗ ಒಬ್ರದ್ದು, ಈಗ ಗಾಡಿನೇ ಒಬ್ರದ್ದು ಇರುತ್ತೆ, ಆಮೇಲೆ ಓಡಿಸೋರೆ ಬೇರೆಯವ್ರಾಗಿರ್ತಾರಲ್ಲ. ಅಂದರೆ ಗಾಡಿ ಎಲ್ಲ ಐಡಿನೇ ಒಬ್ರದ್ದು, ಓಡಿಸೋರೆ ಒಬ್ರು ಆಗ್ತಿರ್ತಾರಲ್ಲ, ಅವ್ರಿಗೆ 10,000 ಆಗ್ತಾ ಇದ್ದಾರೆ ಅವರಿಗೆಲ್ಲ. ಅದು ಅವ್ರ ಮಿಸ್ಟೇಕೇನೆ. ಈಗ ಬೇರೆ ಗಾಡಿ ಅದು ಇದು ಎಲ್ಲ ತೊಗೊಂಡೋಗಿರೋದೆಲ್ಲ ಅವ್ರ ಮಿಸ್ಟೇಕೇನೆ, ಬೇರೆ ತೊಗೊಂಡೋಗಿರೋದು ಕೂಡ ಅವ್ರ ಮಿಸ್ಟೇಕೇನೆ. ಅದರಿಂದಾಗಿ ಅವ್ರಿಗೆ ಏನು ಮಾಡಿದ್ದಾರೆ ಅಂತ ಅಂದರೆ ಅವ್ರಿಗೆ 10,000 ಫೈನ್ ಹಾಕಿದ್ದಾರೆ. ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಹಾಕಿರೋದು ಗೈಸ್, ಎಲ್ಲರಿಗೂ ಒಂದೇ ಹಾಕಿಲ್ಲ. ಅಂದರೆ ಬೇರೆಯವ್ರದ್ದೆಲ್ಲ ಎಷ್ಟು ಪ್ರಾಬ್ಲಮ್, ಅಂದರೆ ಕರೆಕ್ಟಾಗಿ ಎಲ್ಲ ನಿಮ್ಮದು ಕರೆಕ್ಟಾಗಿತ್ತು ಅಂತಂದರೆ 5000 ಅಷ್ಟೇ. ಮಿಕ್ಕಿದ್ದು ಪ್ರಾಬ್ಲಮ್ಸ್ ಏನು ಎಕ್ಸ್ಟ್ರಾಗಳು ಇರ್ತವೆ, ಅದಕ್ಕೆಲ್ಲ ಹಂಗೆ ಎಕ್ಸ್ಟ್ರಾ ಹಾಕೊಂಡೋಗಿದ್ದಾರೆ. ಅದೇ ರೀತಿಯಲ್ಲಿ ಇವಾಗ ಏನು ಅಂತ ಅಂದರೆ ಅಷ್ಟು ಕೊಡ್ತಾರೆ. ಇವಾಗ ನಿಮಗೆ 5000 ಅಷ್ಟೇ ಕೊಡೋದು ಕಂಪ್ನಿಯವರು. ನೆಕ್ಸ್ಟ್ ಇವಾಗ ನೀವು ಗಾಡಿ ಆಚೆ ತೊಗೊಬರ್ಬೇಕು ಅಂದರೆ ಅಫಿಡವಿಟ್ ಮಾಡಿಸ್ಬೇಕು. ಅಫಿಡವಿಟ್ ಯಾವ ರೀತಿ ಮಾಡಿಸೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನೋಡಿ. ಇವಾಗ ಅಫಿಡವಿಟ್ ಕೂಡ ನಾನು ಹಾಕ್ಸಿರ್ತೀನಿ. ಫಸ್ಟ್ನೇ ಪಾರ್ಟಿ ಬಂದು ನಾವು ಆಗಿರ್ತೀವಿ, ಅಂದರೆ ಬೈಕ್ ಟ್ಯಾಕ್ಸಿ ರೈಡರ್ ಏನಿರ್ತೀವೋ ನಾವು ಆಗಿರ್ತೀವಿ ಫಸ್ಟ್ನೇ ಪಾರ್ಟಿ. ಸೆಕೆಂಡ್ ಪಾರ್ಟಿ ಬಂದ್ಬಿಟ್ಟು ಆರ್ ಟಿ ಒದವ್ರು ಆಗಿರ್ತಾರೆ. ಅಂದರೆ ಒಂದು ಅಗ್ರಿಮೆಂಟ್ ಮಾಡ್ಕೊಬೇಕಾಗಿರುತ್ತೆ. ಈಗ ಆರ್ ಟಿ ಒದವ್ರಿಗೆ ನಾವು ಬೈಕ್ ಆಚೆ ತೊಗೊಂಬರ್ಬೇಕು ಅಂತಂದರೆ ಅಗ್ರಿಮೆಂಟ್ ಮಾಡಿಕೊಡ್ಬೇಕು. ಆಮೇಲೆ ಒರಿಜಿನಲ್ RC ಮತ್ತು ಒರಿಜಿನಲ್ DL ಎರಡರಲ್ಲಿ ಯಾವ್ದಾದ್ರು ಒಂದು ನಿಮ್ಮ ಹತ್ರ ಯಾವುದಿರುತ್ತೋ ಒರಿಜಿನಲ್, ಅದನ್ನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕಾಗತ್ತೆ. ಅದು 1 ತಿಂಗಳು ಬಿಟ್ಟು ನಿಮ್ಮ ಮನೆಗೇ ಅದು ಬರುತ್ತಂತೆ. ಅಂದರೆ ಪೋಸ್ಟ್ ಮುಖಾಂತರ ಬರುತ್ತೆ ಅಂತ ಹೇಳ್ಬಿಟ್ಟು ಅವರು ತಿಳಿಸಿದ್ರು. ಅದರಿಂದಾಗಿ ನಿಮ್ಮ ಒರಿಜಿನಲ್ RC ಅಥವಾ ಒಂದು ಒರಿಜಿನಲ್ DL ಅಂತ ಅವರು ಕಲೆಕ್ಟ್ ಮಾಡ್ಕೊತಾರೆ.
ಈಗ ಅಫಿಡೇವಿಟ್ ನೋಡಿ ಅಂತಂದರೆ ಅಗ್ರಿಮೆಂಟ್ ಯಾವ ರೀತಿ ಮಾಡ್ಕೊಡ್ಬೇಕು ಅಂದರೆ ಆರ್ ಟಿ ಓದವ್ರಿಗೆ ನಾವು ಅಗ್ರಿಮೆಂಟ್ ಮಾಡಿಕೊಟ್ರೆ ಮಾತ್ರ ಬೈಕ್ ಬಿಡೋದು. ಅಗ್ರಿಮೆಂಟ್ ಮಾಡಿಕೊಟ್ಟಿಲ್ಲ ಅಂತ ಅಂದರೆ ನಿಮ್ಮ ಬೈಕ್ ಆಚೆ ಬರೋಲ್ಲ. ಅಗ್ರಿಮೆಂಟ್ನ ನೀವು ಮಾಡಿಕೊಡ್ಲೇಬೇಕು. ನಮ್ಮದು ಮಿಸ್ಟೇಕ್ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ಮಾಡಿಕೊಟ್ರೆ ಮಾತ್ರ ಗಾಡಿ ಆಚೆ ಬರುತ್ತೆ. ನೆಕ್ಸ್ಟ್ ಏನಾದ್ರು ಇದೇ ಮಿಸ್ಟೇಕ್ ಮಾಡಿದ್ರೆ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಮೊದಲನೇ ಈಗ ಎಲ್ಲ ಕೂಡ ಇವಾಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಎಲ್ಲ ಅಗ್ರಿಮೆಂಟ್ ಮಾಡಿ ಮಡ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಏನಾದ್ರು ಹೋದರೆ ಸೀಸ್ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಫೈನ್ ಅಂತ ಕಟ್ಟಿಸ್ಕೊಂಡಿದ್ದಾರೆ. ಫೈನ್ ಕಟ್ಟಿಸ್ಕೊಂಡು ಗಾಡಿ ಆಚೆ ಬಿಟ್ಟಿದ್ದಾರೆ. ಮೊದಲನೇದಾಗಿ ನೋಡಿ ಈ ಥರ ಒಂದು ಈ ಸ್ಟ್ಯಾಂಪ್ ಮಾಡಿಸ್ಬೇಕಾಗಿರುತ್ತೆ ನೀವು ₹100. ಈ ಸ್ಟ್ಯಾಂಪ್ ಕೂಡ ನಾನು ಇಲ್ಲಿ ಹಾಕಿದ್ದೀನಿ. ಆಮೇಲೆ ನೆಕ್ಸ್ಟ್ ನೀವೇನು ಬರ್ಕೊಡ್ಬೇಕು ಅನ್ನೋದು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಅಂದರೆ ಇದು ಗಮನ ಇಟ್ಟು ಬರ್ಕೊಡಿ. ಏನಕ್ಕೆ ಅಂತ ಅಂದರೆ ಇದನ್ನು ನಾವು ಆರ್ ಟಿ ಓದವ್ರಿಗೆ ಸಬ್ಮಿಟ್ ಮಾಡ್ತಾ ಇರೋದು. ಈ ಕಾಪಿ ಒಂದೊಂದು ಅವ್ರ ಹತ್ರ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಮೊದಲನೇದಾಗಿ ನೋಡಿ ನನ್ನ ವಾಹನ ನೋಂದಣಾ ಸಂಖ್ಯೆ ಅಂತ ಹೇಳ್ಬಿಟ್ರೆ ಅವ್ರದ್ದು ವೆಹಿಕಲ್ ಡೀಟೇಲ್ಸ್ ಎಲ್ಲ ಇದಿದೆ. ಅದಾದಮೇಲೆ ದಿನಾಂಕ 5/8/2026 ಬೆಳಗ್ಗೆ 9:10 ಸುಮಾರಲ್ಲಿ ಈ ಥರ ನಾನು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದೆ. ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡಬೇಕಾದ್ರೆ ಪೊಲೀಸವ್ರು ಹಿಡಿದ್ರು ಅಂತ ಹೇಳ್ಬಿಟ್ಟು ಕೂಡ ಅಲ್ಲಿದೆ. ಆಮೇಲೆ ಚೆಕ್ ರಿಪೋರ್ಟ್ ನಂಬರ್ ಹಾಕಿದ್ದಾರೆ. ಆಮೇಲೆ ದಿನಾಂಕ ಎಷ್ಟನೇ ತಾರೀಕು ನಡೀತು ಅಂತ ಹೇಳ್ಬಿಟ್ಟು ಅಲ್ಲೇ ಹಾಕಿದ್ದಾರೆ. ಆಮೇಲೆ ಇವಾಗ ನಾವು ಬರ್ಕೊಡೋದು ನಾವು ಏನಂತ ಬರ್ಕೊಡ್ತಾ ಇದ್ದೀವಿ ಆರ್ ಟಿ ಓದವ್ರಿಗೆ ಅಂತ ಅಂದರೆ, ನನಗೆ ರ್ಯಾಪಿಡೋ ಕಂಪ್ನಿಯು ಬೈಕ್ ಟ್ಯಾಕ್ಸಿ ಸರ್ವಿಸ್ ಆ್ಯಪ್ ಕಾನೂನು ಬಾಹಿರ ಎಂದು ತಿಳಿಯದೆ ರ್ಯಾಪಿಡೋ ಕಂಪ್ನಿ ಆ್ಯಪ್ ಉಪಯೋಗಿಸಿ ಟ್ಯಾಕ್ಸಿ ಸರ್ವಿಸ್ ನೀಡುತ್ತಿದ್ದೆ. ಇನ್ನು ಮುಂದೆ ಈ ರೀತಿ ಕಾನೂನು ಬಾಹಿರ ಆ್ಯಪ್ ಉಪಯೋಗಿಸಲ್ಲ, ಟ್ಯಾಕ್ಸಿ ಸರ್ವಿಸ್ ನೀಡೋದಿಲ್ಲ ಎಂದು ಈ ಮೂಲಕ ಪ್ರಮಾಣೀಕರಿಸುತ್ತೇನೆ. ಆದರೆ ಈ ಅಪರಾಧಕ್ಕೆ ಸಂಬಂಧಿಸಿದಂತೆ ದಂಡವನ್ನು ಕಟ್ಟಿಸಿಕೊಂಡು ನನ್ನ ವಾಹನವನ್ನು ಬಿಡುಗಡೆ ಮಾಡಬೇಕೆಂದು ಈ ಪ್ರಮಾಣ ಪತ್ರದ ಮೂಲಕ ಕೋರುತ್ತೇನೆ. ಮೇಲ್ಕಂಡ ವಿಷಯದಲ್ಲಿ ಮುಂದೇನಾರು ತಂಟೆ ತಕರಾರು ಉಂಟಾದರೆ ನಾನೇ ಖುದ್ದು ಜವಾಬ್ದಾರನಾಗಿರುತ್ತೇನೆ ಎಂದು ಈ ಮೂಲಕ ಪ್ರಮಾಣಿಸುತ್ತಿರುತ್ತೇನೆ. ಮೇಲ್ಕಂಡ ಅಂಶಗಳು ಸತ್ಯಾಂಶದಿಂದ ಅದು ಇದೆಲ್ಲ ಹೇಳಿದೆ ಅಂತಂದರೆ ಇವಾಗ ಹೇಳ್ತಾವ ಒಂದು ಅಗ್ರಿಮೆಂಟ್ ಹೆಂಗೆ ಮಾಡ್ತಾರೋ ಆ ಥರ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ರೆ, ಅಂದರೆ ಈಗ ಬೈಕ್ ಟ್ಯಾಕ್ಸಿ ಏನು ರ್ಯಾಪಿಡ್ ಅಪ್ಲಿಕೇಶನ್ ಇದೆಯೋ ಅದು ಇಲ್ಲಿಗಲ್ ಅಪ್ಲಿಕೇಶನು, ಅದರಲ್ಲಿ ನಾನು ಮಾಡಬೇಕು ಅಂತ ಗೊತ್ತಿರಲಿಲ್ಲ ಅಂತ ಹೇಳ್ಬಿಟ್ಟು ಬರ್ಸ್ಕೊಳ್ತಾ ಇರೋದೀಗ ಅಲ್ಲಿ. ಅಂದರೆ ಆರ್ ಟಿ ಓದವ್ರು ಈ ಥರ ಬರ್ಸ್ಕೊಳ್ತಾ ಇದ್ದಾರೆ. ನನಗೂ ಅದಕ್ಕೂ ಏನು ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟು ಒಂದ್ಸಲ ಕ್ಷಮಿಸಿ ನನ್ನ ಗಾಡಿನ ಬಿಟ್ಕೊಡಿ ಅಂತ ಹೇಳ್ಬಿಟ್ಟು ಫೈನ್ ಕಟ್ಟಿಸ್ಕೊಂಡು ಒಂದು ಅಫಿಡೇವಿಟ್ ಮಾಡಿಬಿಟ್ಟು ಅವ್ರಿಗೆ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಆಚೆ ಬಿಟ್ಟಿರೋದು ಬಿಲ್ ಬೇಕಲ್ವ ನಿಮಗೆ, ಅದು ಕೂಡ ಒಂದು ಹಾಕ್ಬಿಡ್ತೀನಿ ನೋಡಿ. ನೋಡಿ ಇವಾಗ ಫೈನ್ ಕಟ್ಟಿಸ್ಕೊಂಡಿರುವಂಥ ಒಂದು ಡಿಜಿಟಲ್ ಬಿಲ್ಲು ಕೂಡ ಇದೆ. ಆ ಬಿಲ್ಲು ಕೂಡ ನಾನು ನಿಮಗೆ ಇವಾಗ ನಾನು ಇಲ್ಲಿ ಸ್ಕ್ರೀನಲ್ಲಿ ಹಾಕ್ತಾ ಇರ್ತೀನಿ. ಆ ಬಿಲ್ಲು ಕೂಡ ನೀವು ನೋಡ್ಕೊಳ್ಳಿ. ಅಂತಂದರೆ ಇದು ರಾಜಾಜಿನಗರ ಆರ್ ಟಿ ಓದಲ್ಲಿ ಇವಾಗ ಸದ್ಯಕ್ಕೆ ಬೈಕ್ ಟ್ಯಾಕ್ಸಿಯವರ ಪರಿಸ್ಥಿತಿ. ಬೈಕ್ ಟ್ಯಾಕ್ಸಿ ಯಾರ್ಯಾರು ಮಾಡ್ತಾ ಇದ್ದಾರೋ ಅವ್ರಿಗೆ ಹೇಳ್ತಾವ, ಒಬ್ಬೊಬ್ರಿಗೆ ಒಂದೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾವೆ ಗೈಸ್. ಒಂದೊಂದು ಆಗ್ತಾ ಇದ್ದಾರೆ. ಅಂದರೆ ಒಬ್ರಿಗೆ 8,000, ಒಬ್ರಿಗೆ 10,000, ಒಬ್ರಿಗೆ 20,000, ಎಷ್ಟೊಂದು ಜನಕ್ಕೆ 20,000 ಎಲ್ಲ ಕೂಡ ಹಾಕಿದ್ದಾರೆ. ಏನಕ್ಕೆ ಅಂತಂದರೆ ಅವ್ರ ಹತ್ರ ಯಾವುದಾದಂಥ ಗಾಡಿ ಡಾಕ್ಯುಮೆಂಟು DL ಯಾವುದು ಕೂಡ ಇಲ್ದೇನು ಕೂಡ ಮಾಡಿದ್ದಾರೆ. ಎಷ್ಟೊಂದು ಜನ ರೆಂಟಲ್ ವೆಹಿಕಲ್ ಮಾಡಿರ್ತಾರೆ. ಒಬ್ಬೊಬ್ರು ಆ ಐ ಡಿ ಈ ಐ ಡಿ ಏನೇನೋ ಮಿಸ್ಟೇಕ್ ಮಾಡಿರ್ತಾರೆ. ಯಾರು ಕೂಡ ಕರೆಕ್ಟಾಗಿ ಮಾಡೋದು, ಎಲ್ಲೋ ಒಬ್ಬೊಬ್ರು ಅಷ್ಟೇ ಬೈಕ್ ಟ್ಯಾಕ್ಸಿಲಿ ಕರೆಕ್ಟ್ ಮಾಡೋದು. ಒಬ್ಬೊಬ್ರು ಎಷ್ಟೊಂದು ಜನ ಏನು ಮಾಡ್ತಾರೆ ಅಂತ ಅಂದರೆ ಕೇರ್ಲೆಸ್ ಆಗಿ ಇದ್ರೆ ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ಅವರು ಮಾಡಿರ್ತಾರೆ. ಮಾಡಿದಂಥ ಸಮಯದಲ್ಲಿ ಈ ಥರ ಸಿಗಕೊಂಡ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಎಲ್ಲ ಸೇರಿಸಿ ಜಡಿತಾರೆ. ಎಲ್ಲ ಸೇರಿಸಿ ಜಡ್ದಂಥ ಸಮಯದಲ್ಲಿ ಏನಾಗುತ್ತೆ ಅಂತ ಅಂದರೆ ಎಲ್ಲನೂ ಕೂಡ ಒಂದೇ ಸಲ ಕಟ್ಟಬೇಕಾಗುತ್ತೆ. ಕಟ್ಟಾದಮೇಲೆ ನಿಮಗೆ ಕಂಪ್ನಿ ಎಷ್ಟು ಕೊಡುತ್ತೆ ಅಂತಂದರೆ 5,000 ಅಷ್ಟೇ ಕೊಡೋದು. ಅದಂತೂ ಫಿಕ್ಸು ನಿಮಗೆ. ಅದ್ರ ಮೇಲೆ ನಿಮ್ಗೆ ₹1 ಕೂಡ ಸಿಗೋಲ್ಲ. 5,000 ಏನಿದೆಯೋ ಅದು 5,000 ಅಷ್ಟೇ. ನೀವು ರ್ಯಾಪಿಡೋ ಮಾಡೋದಕ್ಕೆ ಬಂದಿರೋ ಫೈನ್ ಅದೇನೇ ನಿಮಗೆ. ಅದರಿಂದಾಗಿ ಏನು ಮಾಡ್ತಾರೆ ಅಂತಂದರೆ ಅದನ್ನು ನೀವು ಹೋಗಿ ಕಂಪ್ನಿ ಹತ್ರ ಕ್ಲೈಮ್ ಮಾಡ್ಕೊಳ್ಳಿ. ಕಂಪ್ನಿ ಹತ್ರ ಕ್ಲೈಮ್ ಮಾಡ್ಕೊತಿದಂಗೆ ನಿಮ್ಮ ವ್ಯಾಲೆಟಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಅವರು ತಿಳಿಸ್ತಾರೆ. ವ್ಯಾಲೆಟಿಗೆ ಏನಾದ್ರು ಬಂದರೆ ನಾನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ವ್ಯಾಲೆಟಿಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಬಟ್ ಸದ್ಯಕ್ಕೆ ಇವಾಗ ಹೋಗಿ ಆಫೀಸ್ನ ಮೀಟ್ ಮಾಡಬೇಕು. ಆಫೀಸಿಗೆ ಮೀಟ್ ಮಾಡ್ತಿದ್ದಂಗೆ 5,000 ಏನಿದೆಯೋ ಅದು 5,000 ನಾವು ಹಾಕ್ತೀವಿ ಅಂತ ಅವ್ರು ಹೇಳಿದ್ದಾರೆ. ನೋಡಬೇಕು ಗೈಸ್ ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕೂಡ ಕಾದು ನೋಡ್ಬೇಕಾಗುತ್ತೆ. ಇನ್ನೊಂದೇನು ಗೊತ್ತಾ, ಬೈಕ್ ಟ್ಯಾಕ್ಸಿ ವಿಚಾರ ತುಂಬ ಅಂದರೆ ತುಂಬ ಲ್ಯಾಗ್ ಆಗ್ತದೆ. ಒಂದು ಪರ್ಮಿಷನ್ ಕೊಟ್ಬಿಡಿಲ್ಲ ಅಂತಂದರೆ ಆ್ಯಪ್ ಕ್ಲೋಸ್ ಮಾಡಿಬಿಡಿ. ಇದು ಪ್ರತಿ ಸಲನೂ ಕೂಡ ಇದೇ ರೀತಿಯಲ್ಲಿ ಆಗ್ತಾಯಿದೆ. ಅಂದರೆ ಒಂದು ಸಲ ಏನೋ ಆಗಿದ್ರೆ ಬಿಟ್ಬಿಡ್ಬೋದು ಗೈಸ್. ಪ್ರತಿ ಒಂದು ಸಲನೂ ಕೂಡ ಇದೇ ರೀತಿಯಲ್ಲಿ ಈ ಕಡೆ ಹಾವು ಸಾಯ್ತಾ ಇಲ್ಲ, ಈ ಕಡೆ ಕೋಲು ಮುರಿತಾ ಇಲ್ಲ, ಆ ರೀತಿಯಲ್ಲಿ ಆಗ್ಬಿಟ್ಟಿದೆ. ಈ ಕಡೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗ್ತಾ ಇಲ್ಲ, ಈ ಕಡೆ ಪರ್ಮಿಷನ್ ಕೊಡ್ತಾ ಇಲ್ಲ, ಈ ಕಡೆ ಓಡ್ಸೋಕ್ಕೂ ಬಿಡ್ತಾ ಇಲ್ಲ, ಆ ರೀತಿಯಲ್ಲಿ ಆಗಿದೆ. ಒಂದು ಪರ್ಮಿಷನ್ ಕೊಟ್ಬಿಡಿ ಇಲ್ಲ ಅಂತಂದರೆ ಬ್ಯಾನ್ ಮಾಡಿಬಿಡಿ. ಅಂದರೆ ಡೈರೆಕ್ಟಾಗಿ ಈ ಬೈಕ್ ಟ್ಯಾಕ್ಸಿ ಮಾಡುವಂಥ ರೈಡರ್ಸ್ಗೆ ಹಿಂಸೆ ಕೊಡೋದ್ರ ಬದಲು ಡೈರೆಕ್ಟಾಗಿ ಆ್ಯಪ್ ಮೇಲೆ ಏನಾರು ಆ್ಯಕ್ಷನ್ ತೊಗೊಂಡಿದ್ರೆ ನೀವು ಡೈರೆಕ್ಟಾಗಿ ಆ್ಯಪ್ ಮೇಲೆ ಆ್ಯಕ್ಷನ್ ತೊಗೊಳ್ಳಿ. ಸುಮ್ಮನೆ ಈಗ ನೋಡಿ 2 ದಿನ ಹಿಡಿದ್ರು, ಇವಾಗ 3ನೇ ದಿನ ಹಿಡಿತಾ ಇಲ್ಲ. ನೆಕ್ಸ್ಟ್ ಏನು ಮಾಡ್ತಾರೆ ಅಂತಂದರೆ ಯಾರು ಈಗ ಆರ್ ಟಿ ಓದಲ್ಲಿ ಯಾರು ಕೂಡ ಹಿಡಿತಾ ಇಲ್ಲ ಅಂತ ಏನು ಮಾಡ್ತಾರೆ ಅಂತಂದರೆ ನೆಕ್ಸ್ಟ್ ಇವಾಗ ಮತ್ತೆ ಬೈಕ್ ಟ್ಯಾಕ್ಸಿ ಕಂಟಿನ್ಯೂ ಮಾಡ್ತಾರೆ. ಮತ್ತೆ ಯಾರನ್ನ ಮೇಲ್ಗಡೆಯಿಂದ ಈಗ ಆಟೋದವರೇ ಆಗಲಿ ಕ್ಯಾಬ್ ಅವರೇ ಆಗಲಿ ಯಾರಾದರೂ ಒಬ್ಬರು ಪ್ರಶ್ನೆ ಮಾಡಿಬಿಟ್ಟು ಪ್ರೆಷರ್ ಆಗ್ತಂಥ ಸಮಯದಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ ಮತ್ತೆ ತಿರ್ಗಿ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೇ ರೀತಿಯಲ್ಲಿ ನಡೀತಾ ಹೋಗ್ತಾ ಇದೆ ಗೈಸ್. ಯಾವಾಗ ಒಂದು ಸಲ ಆಗಿದ್ರೆ ಏನೋ ಅನ್ಬೋದಾಯಿತು, ಪ್ರತಿ ಒಂದು ಸಲನೂ ಕೂಡ ಇದೇ ರೀತಿಯಲ್ಲಿ ಆಗ್ತಾ ಇರೋದು. ಅಂದರೆ 2 ದಿವಸ ಹಿಡಿತಾರೆ, ಕಂಪ್ನಿರು ಬರ್ತಾರೆ, ಫೈನ್ ಕಟ್ತಾರೆ,
ನೆಕ್ಸ್ಟ್ 3ನೇ ದಿವಸಕ್ಕೆ ಈಗ RTOದವ್ರಿಗೆಲ್ಲ ಬೇರೆ ಕೆಲಸ ಇರುತ್ತೆ, ಬೇರೆ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಅವರು ಬೇರೆ ಕೆಲಸಕ್ಕೆ ಹೋಗ್ತಾರೆ. ಇನ್ನೊಂದು ಮೇನ್ ವಿಷಯ ಏನು ಗೊತ್ತಾ, ಆಟೋದವರು ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸ್ ಇವ್ರನ್ನ ಕೇಳಂಗಿಲ್ಲ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಏನಕ್ಕೆ ಅಂತಂದರೆ ಅದು ಕೂಡ ಒಂದು ಕಂಪ್ಲೇಂಟ್ ಆಗಿದೆ, ಅದು ಕೂಡ ಒಂದು ಕೇಸ್ ಆಗಿದೆ. ಅದನ್ನು ಕೂಡ ನಾನು ನಿಮಗೆ ಡೀಟೇಲಾಗಿ ತಿಳಿಸ್ತಾ ಹೋಗ್ತೀನಿ. ಇದರಲ್ಲಿ ಎಲ್ಲ ತಿಳಿಸಿದ್ರೆ ಎಲ್ಲರೂ ಕೂಡ ಕನ್ಫ್ಯೂಷನ್ ಆಗಿ ಎಲ್ಲ ಕೂಡ ಮಿಕ್ಸ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಈಗ ಆಟೋ ಚಾಲಕರು ಇರ್ತಾರಲ್ಲ, ಆಟೋ ಚಾಲಕರು ಬೈಕ್ ಟ್ಯಾಕ್ಸಿ ರೈಡ್ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಯಾವುದೇ ಕಾರಣಕ್ಕೂ ಅವರು ಕಿರುಕುಳ ಕೊಡಂಗಿಲ್ಲ. ಇದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಈ ವಿಡಿಯೋ ಲೆಂತ್ ಆಗ್ತಾ ಇದೆ ಗೈಸ್, ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದೀನಿ. ಈ ವಿಡಿಯೋ ಇಷ್ಟಾಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಏನಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಪ್ಡೇಟ್ ಬೇಕು ಅಂತ ಅಂದರೆ ವಿಡಿಯೋ ನೀವಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ. ಬೈ ಗೈಸ್.